ಮಾತಾ ಕಿ ಭಾರತೀಯ ಜನತಾ ಪಕ್ಷಕ್ಕೆ ಭ್ರಷ್ಟ ಕಾಂಗ್ರೆಸ್ಗೆ ರೈತರನ್ನ ಬೀದಿ ಪಾಲು ಮಾಡುತ್ತಿರುವಂತ ಕಾಂಗ್ರೆಸ್ ಸರ್ಕಾರಕ್ಕೆ ಆತ್ಮೀಯರೇ, ಇವತ್ತು ಇಡೀ ರಾಜ್ಯದಾದ್ಯಂತ ಭಾರತೀಯ ಜನತಾ ಪಕ್ಷ ವಿಜಯೇಂದ್ರನ ನೇತೃತ್ವದಲ್ಲಿ ಇಡೀ ಜಿಲ್ಲೆಯಲ್ಲಿ ಎಲ್ಲ ರಾಜ್ಯಗಳ ನಮ್ಮ ರಾಜ್ಯದ ಜಿಲ್ಲೆಗಳಲ್ಲಿ ಹೋರಾಟವನ್ನು ಇವತ್ತು ಮಾಡ್ತಾ ಇದ್ದಾರೆ. ರೈತ ಈ ದೇಶದ ಅನ್ನದಾತ, ಅವನಿದ್ರೆ ಈ ದೇಶ ಇರುತ್ತೆ. ಈ ದೇಶದ ಬೆನ್ನೆಲುಬು ಯಾರಪ್ಪ ಅಂತ ಹೇಳಿದ್ರೆ ನಮ್ಮ ರೈತ. ಇವತ್ತು ಪಾಪ ರೈತ ಇನ್ನೇನು ಸಿದ್ದರಾಮಯ್ಯನಿಗೆ ನೀರ್ ಕೊಡು, ಡ್ಯಾಮ್ ಇಂದ ನೀರ್ ಕೊಡು ಅಂತ ಕೇಳ್ತಿಲ್ಲ, ಹಣ ಕೊಡು ಅಂತ ಕೇಳ್ತಿರ್ಲಿಲ್ಲ. ಇವತ್ತು ಕೇಳ್ತಾ ಇರೋದು ಮಳೆ ಬಂದಿದೆ, ನನಗೆ 2 ಮೂಟೆ ಯೂರಿಯಾ ಕೊಡಪ್ಪ, ರಸಗೊಬ್ಬರ ಕೊಡಪ್ಪ ಅಂತ ಹೇಳಿ ಸಿದ್ದರಾಮಯ್ಯನ ಸರ್ಕಾರವನ್ನ ಕೇಳ್ತಾ ಇದ್ದಾರೆ. ನಾನಿವತ್ತು ಸಿದ್ದರಾಮಯ್ಯನ್ಗೆ ಹೇಳ್ತಾ ಇದ್ದೇನೆ, ಡಿ.ಕೆ. ಶಿವಕುಮಾರ್ ಅವ್ರಿಗೆ ಹೇಳ್ತಾ ಇದ್ದೇನೆ, ಕೃಷಿ ಸಚಿವ ಚಲುವರಾಯಸ್ವಾಮಿಗೆ ಹೇಳ್ತಾ ಇದ್ದೇನೆ, ಕೇಂದ್ರ ಸರ್ಕಾರ ಕೊಟ್ಟಿರುವಂತ ರಸಗೊಬ್ಬರವನ್ನ ಸಮರ್ಪಕವಾಗಿ ವಿತರಣೆ ಮಾಡಿದರೆ ಬ್ಲೇಮ್ ಗೇಮ್. ನಾನು 2 ವರ್ಷದಿಂದ ಸಿದ್ದರಾಮಯ್ಯ ಸರ್ಕಾರ ಬಂದಾಲಿಂದ ನೋಡ್ತಾ ಇದ್ದೀವಿ. ಪ್ರತಿ ಹಂತದಲ್ಲೂ ಕೂಡ ಯಾವುದೋ ಇದು ಬಿಟ್ಟಿ ಭಾಗ್ಯ ಕೋಟಿ ಪರಿಣಾಮ ಹಾಕಿ ರಾಜ್ಯವನ್ನ ದಿವಾಳಿ ಮಾಡಿ ಕರ್ನಾಟಕ ದೇಶದಲ್ಲೇ 4ನೇ ಸ್ಥಾನದಲ್ಲಿದ್ದಂತ ಕರ್ನಾಟಕವನ್ನ 4ನೇ ಸ್ಥಾನದಲ್ಲಿದ್ದ ಕೊನೆಯ ಸ್ಥಾನಕ್ಕೆ ತಂದಿಟ್ಟು ಈ ಸರ್ಕಾರದಲ್ಲಿರುವಂತ ಹಣನ ಖಾಲಿ ಮಾಡಿ, ಖಜಾನೆ ಖಾಲಿ ಮಾಡಿ, ಮಾತೆತ್ರೆ ನರೇಂದ್ರ ಮೋದಿ ಕೊಟ್ಟಿಲ್ಲ, ಮಾತೆತ್ರೆ ಮೋದಿ ಸರ್ಕಾರ, ಕೇಂದ್ರ ಸರ್ಕಾರ ಕರ್ನಾಟಕವನ್ನ 1 ರೂಪಾಯಿ ಹಣ ಕೊಟ್ಟಿಲ್ಲ ಅಂತ ಹೇಳಿ ಬ್ಲೇಮ್ ಗೇಮ್ ಮಾಡುವಂತದನ್ನ ಪ್ರತಿದಿನ ಪತ್ರಿಕೆಯಲ್ಲಿ ನಾವು ನೋಡಿದ್ದೇವೆ. ಇವತ್ತು ನಾನು ಸಿದ್ದರಾಮಯ್ಯನವ್ರಿಗೆ ಹೇಳ್ತಿದ್ದೇವೆ, ಕೇಂದ್ರ ಸರ್ಕಾರ 3 ತಿಂಗಳು ಮುಂಚೆನೆ ಫೋರ್ಕಾಸ್ಟ್ ಮಾಡಿತ್ತು, ಈ ವರ್ಷ ಒಳ್ಳೆ ಭರ್ಜರಿ ಬಂಪರ್ ಮುಂಗಾರು ಮಳೆ ಆಗುತ್ತೆ ಅಂತ ಹೇಳಿ. ಸಿದ್ದರಾಮಯ್ಯನವರೇ, ನಿಮ್ಗೆ ಯೋಗ್ಯತೆ ಇರ್ಲಿಲ್ವಾ? ಗರಿಷ್ಠ ಮಳೆ ಈ ಸಲ ಆಗುತ್ತೆ, ರೈತರಿಗೆ ರಸಗೊಬ್ಬರ ಬೇಕು, ರೈತರಿಗೆ ಇವತ್ತು ಸಾಕಷ್ಟು ರಸಗೊಬ್ಬರವನ್ನು ಸ್ಟೋರ್ ಮಾಡ್ಕೋಬೇಕು ಅಂತ ಹೇಳಿ. ಆದರೆ ಯಾರೋ ಒಬ್ಬ ಕೃಷಿ ಸಚಿವ ಇದ್ದಾರೆ, ಬೆಳಗ್ಗೆ ಎದ್ರೆ ಮಂಡ್ಯ ಅಂದ್ರೆ ಡೆಲ್ಲಿ, ಡೆಲ್ಲಿ ಅಂದ್ರೆ ಕರ್ನಾಟಕ ಅನ್ಕೊಂಡ್ಬಿಟ್ಟಿದ್ದಾರೆ. ಮಂಡ್ಯ ಅಂದ್ರೆ ಬರೀ ಕುಮಾರಸ್ವಾಮಿ ಅವ್ರನ್ನ ಬ್ಲೇಮ್ ಮಾಡೋದು, ಮಂಡ್ಯಕ್ಕೆ ಹೋದ್ರೆ ಬರೀ ಕುಮಾರಸ್ವಾಮಿ ಅವ್ರನ್ನ ಟೀಕೆ ಮಾಡೋದು. ಈ ಕೃಷಿ ಸಚಿವರೇ, ನಿಮ್ ಕರ್ತವ್ಯ ಏನ್ರಿ? ಬೆಳಗ್ಗೆ ಎದ್ದು ಬಿತ್ತನೆ ಬೀಜ ಇದೆಯಾ, ಮುಂಗಾರಲ್ಲಿ ಪ್ರಾರಂಭ ಆಗಿದೆ, ರಸಗೊಬ್ಬರ ಇದೆಯಾ ಅಂತ ಹೇಳಿ ಜಿಲ್ಲೆ ಪ್ರವಾಸ ಮಾಡಬೇಕು, ಅಧಿಕಾರಿಗಳನ್ನ ಮೀಟಿಂಗ್ ಮಾಡಬೇಕು. ನಿಮ್ ಯೋಗ್ಯತೆಗೆ ಒಂದು ಜಿಲ್ಲೆಯಲ್ಲಿ ಬಂದು ಒಂದು ಮೀಟಿಂಗ್ ಮಾಡ್ಲಿಲ್ಲ ಇವತ್ತು ನೀವು. ಇವತ್ತು ರಸಗೊಬ್ಬರ ಇಲ್ಲ ಅಂತ ಹೇಳಿ ರೈತರು ಮಳೆಯಲ್ಲಿ ಬೆಳಗಿನ ಜಾವ 5 ಗಂಟೆಯಲ್ಲಿ ಕ್ಯೂವಲ್ಲಿ ಹೋಗಿ ನಿಂತ್ಕೊಂಡು ಪಾಪ ಮಳೆಯಲ್ಲಿ ರೈತ ದೇಶಕ್ಕೆ ಅನ್ನ ಹಾಕೋನ್ನ ಬೀದಿ ಪಾಲ್ ಮಾಡ್ಬಿಟ್ಟಿದ್ರಲ್ರಿ ಸಿದ್ದರಾಮಯ್ಯನವರೇ. ಕೇಂದ್ರ ಸರ್ಕಾರಕ್ಕೆ ಕಾಗದ ಬರ್ದಿದ್ದೀನಿ, ಏನ್ ಸ್ವಾಮಿ 10 ಸಲ ಹೋಗಿದ್ದೀರಾ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಭೇಟಿ ಮಾಡಕ್ಕೆ, ಅವ್ರು ಭೇಟಿ ಕೊಟ್ಟಿಲ್ಲ. 1 ನಿಮಿಷ ಹೋಗಿ ನಡ್ಡಾ ಅವ್ರನ್ನ ಭೇಟಿ ಮಾಡಿ, ನಾನು ಈ ತರ ಕಾಗದ ಬರ್ದಿದ್ದೀನಿ ಸ್ವಾಮಿ, ನಮ್ಮ ರಾಜ್ಯದಲ್ಲಿ ರೈತರು ಈ ಸಮಸ್ಯೆ ಎದುರಿಸ್ತಾರೆ ಅಂತ ಹೇಳಿದ್ರೆ 5 ನಿಮಿಷಕ್ಕೆ ನಿಮ್ ಕೆಲಸ ಆಗ್ತಿತ್ತಲ್ರಿ. ನಿಮಗೆ ಸ್ವಾಭಿಮಾನ ಇದೆ, ನಿಮಗೆ ದುರಾಂಕಾರ ಇದೆ. ಕೇಂದ್ರ ಸರ್ಕಾರದ ನರೇಂದ್ರ ಮೋದಿ ಅವ್ರ ಭೇಟಿ ಮಾಡಕ್ಕೆ ನಿಮ್ಗೆ ದುರಾಂಕಾರ, ನಡ್ಡಾ ಅವ್ರನ್ನ ಭೇಟಿ ಮಾಡಕ್ಕೆ ನಿಮ್ಗೆ ದುರಾಂಕಾರ. ಆದ್ರೆ ನೀವು ಕುರ್ಚಿ ಉಳಿಸ್ಕೊಳ್ಳಕ್ಕೆ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಮನೆ ಮುಂದೆ ನಾಯಿ ತರ ಹೋಗಿ ನಿಂತ್ಕೊಂಡು ಕಾಯ್ತೀರಾ? ನಿಮ್ ಯೋಗ್ಯತೆಗೆ ರೈತರು ರಸಗೊಬ್ಬರದ ಸಮಸ್ಯೆ ಎದುರಿಸ್ತಿದ್ದಾರಲ್ಲ, ನರೇಂದ್ರ ಮೋದಿ ಅವ್ರನ್ನ ಭೇಟಿ ಮಾಡಕ್ ನಿಮ್ ಕೈಲಾಗಲ್ವಾ? ನಡ್ಡಾ ಅವ್ರನ್ನ ಭೇಟಿ ಮಾಡಕ್ ನಿಮ್ಗೆ ತೊಂದ್ರೆನಾ? ನಾಚಿಕೆ ಆಗ್ಬೇಕು. ಏನೋ ಸಾಧನಾ ಸಮಾವೇಶ ಅಂತೆ, ನಿಮ್ಮ ಕನ್ನಡದಲ್ಲಿ ಹೋಗಿ ನಿಮ್ ಮುಖ ನೋಡ್ಕೊಳ್ರಿ. ಶೇಮ್ ಆನ್ ಯುವರ್ ಪಾರ್ಟ್. ನಿಮ್ಗೆ ನಾಚಿಕೆ ಆಗ್ಬೇಕು ಸಿದ್ದರಾಮಯ್ಯನವರೇ, ನಾಚಿಕೆ ಆಗ್ಬೇಕು. ನಾನಿವತ್ತು ಹೇಳ್ತಿದ್ದೇನೆ ಸಿದ್ದರಾಮಯ್ಯನವ್ರ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೇವೆ. 11ನೇ ತಾರೀಕು ಅಸೆಂಬ್ಲಿ ಪ್ರಾರಂಭ ಆಗುತ್ತೆ, ನೀವು ಈ ರಸಗೊಬ್ಬರದ ಸಮಸ್ಯೆಯನ್ನ ಬಗೆಹರಿಸಿಲ್ಲ ಕರ್ನಾಟಕದಲ್ಲಿ ಅಂತ ಹೇಳಿದ್ರೆ 1 ಲಕ್ಷ ಜನ ರೈತರನ್ನ ಸೇರಿಸಿ ನಿಮ್ಮ ಅಸೆಂಬ್ಲಿ ಹೆಂಗ್ ನೋಡ್ತೀರಾ ನೋಡ್ತೀರಾ. ನಿಮ್ಗೆ ಅಧಿಕಾರ ಉಳಿಸ್ಕೋಬೇಕಷ್ಟೇ, ನಿಮ್ಗೆ ಚೇರ್ ಉಳಿಸ್ಕೋಬೇಕಷ್ಟೇ. ನಿಮ್ಗೆ ಒಂದ್ ಕಡೆ ಡಿ.ಕೆ. ಶಿವಕುಮಾರ್ ಗುಡಿ ಗೋಪುರ ಸುತ್ತವ್ರೆ, ಒಂದ್ ಕಡೆ ಶಾಸಕರು ನಿಮ್ಮನ್ನ ಇಳಿಸಿ ಅಂತ ಕೇಂದ್ರದಿಂದ ಸುರ್ಜೇವಾಲಾ ಬಂದು ಸಿದ್ದರಾಮಯ್ಯ ಇಳಿಸ್ಬೇಕು ಅಂತಾರೆ, ಇನ್ನೊಬ್ಬರು ಸಚಿವರು ಕ್ರಾಂತಿ ಆಗುತ್ತೆ ಸೆಪ್ಟೆಂಬರ್ ಅಲ್ಲಿ ಅಂತ. ನಿಮ್ ಸರ್ಕಾರ, ಕರ್ನಾಟಕ ಜನ ರೈತರು ಇವತ್ತು ನಿರ್ಧಾರ ಮಾಡಿದ್ದಾರೆ, 136 ಸ್ಥಾನ ಗೆಲ್ಸಿ ದುರಾಂಕಾರದಿಂದ ತುಳುಕ್ತಾ ಇರುವಂತ ಈ ಕಾಂಗ್ರೆಸ್ ಸರ್ಕಾರ, ರೈತ ವಿರೋಧಿ ಸರ್ಕಾರ ತೊಲಗಬೇಕು. ಅದಕ್ಕೆ ನಮ್ಮ ನಾಯಕರು ಇವತ್ತು ವಿಜಯೇಂದ್ರ ಅವರು ಬಂದಿದ್ದಾರೆ, ಇವತ್ತಿಂದ ಪ್ರಾರಂಭ ಮಾಡಿದ್ದೇವೆ. ಇಲ್ಲಿ ಲಿಂಕ್ ಕೆನಾಲ್ ಇರ್ಬೋದು, ರೈತರ ಸಮಸ್ಯೆಗಳಿರ್ಬೋದು,
ಇವತ್ತು ಹೇಮಾವತಿ ಇರ್ಬೋದು, ರಸಗೊಬ್ಬರ ಇರ್ಬೋದು, ಪ್ರತಿಯೊಂದು ಕೂಡ ಈ ಜಿಲ್ಲೆಯಲ್ಲಿ ಕಾಂಗ್ರೆಸ್ನ ಬುಡ ಸಮೇತ ಕಿತ್ತಾಕೋರ್ಗು ನಾವು ಬಿಡಲ್ಲ ಈ ಜಿಲ್ಲೆ ಒಳಗಡೆ ಅಂತ ಹೇಳಿ ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ನಮ್ಮ ರೈತರಿಗೆ ನೀವು ಚಿಂತೆ ಮಾಡಬೇಡಿ. ನರೇಂದ್ರ ಮೋದಿ ಅವರ ಹತ್ರ ಈಗಾಗಲೇ ಮಾತಾಡಿದ್ದಾರೆ. ನಮ್ಮ ಸಚಿವರುಗಳಾಗಿರುವಂತ ಪ್ರಹ್ಲಾದ್ ಜೋಶಿ ಅವರು ಇರ್ಬೋದು, ಶೋಭಾ ಕರಂದ್ಲಾಜೆ ಅವರು ಇರ್ಬೋದು, ಯಡಿಯೂರಪ್ಪನವರು ಇರ್ಬೋದು, ನಮ್ಮ ರಾಷ್ಟ್ರೀಯ ರಾಜ್ಯ ಅಧ್ಯಕ್ಷರಾದಂತ ವಿಜಯೇಂದ್ರಣ್ಣ ಇರ್ಬೋದು, ಬೊಮ್ಮಾಯಿ ಅವರು ಇರ್ಬೋದು, ಎಲ್ಲರೂ ಕೂಡ ಮಾತಾಡಿದ್ದಾರೆ. ರಸಗೊಬ್ಬರವನ್ನ ವ್ಯವಸ್ಥೆ ಮಾಡುವಂತ ಕೆಲಸವನ್ನ ನಮ್ಮ ಶಾಸಕರು, ಸಂಸದರು, ನಮ್ಮ ನಾಯಕರು ಮಾಡ್ತಾರೆ. ಆದ್ರೆ ಈ ಸಿದ್ದರಾಮಯ್ಯನವರು ಒಂದು ಎಚ್ಚರಿಕೆ ಕೊಡಕ್ಕೆ ನಾವು ಇವತ್ತು ಇಷ್ಟಪಡ್ತೇವೆ. ಈ ರೀತಿಯ ದುರಾಂಕಾರದ ತಾತ್ಸಾರದ ಈ ದೇಶಕ್ಕೆ ಅನ್ನ ಹಾಕುವಂತ ರೈತನ ಬಗ್ಗೆ ನೀವು ಜವಾಬ್ದಾರಿಯಿಂದ ಮಾತಾಡಿದರೆ ಬರೀ ಬ್ಲೇಮ್ ಗೇಮ್ ಅನ್ನ ಮಾಡ್ಕೊಂಡು ಕೇಂದ್ರ ಸರ್ಕಾರವನ್ನ ಟೀಕೆ ಮಾಡ್ರೆ ನೆಟ್ಟಿಗಿರಲ್ಲ ಸಿದ್ದರಾಮಯ್ಯನವರು ಅಂತ ಹೇಳಿ ನಾನು ಮಾತು ಮುಗಿಸ್ತೇನೆ. ಧನ್ಯವಾದಗಳು. ಬಲೋ ಭಾರತ್ ಮಾತಾ ಕಿ, ಭಾರತೀಯ ಜನತಾ ಪಕ್ಷಕ್ಕೆ, ಸನ್ಮಾನ್ಯ ಯಡಿಯೂರಪ್ಪನವರಿಗೆ, ಸನ್ಮಾನ್ಯ ಮೋದಿ ಅವರಿಗೆ, ನಡ್ಡಾ ಅವರಿಗೆ, ವಿಜಯೇಂದ್ರನವರಿಗೆ ಶುಭವಾಗಲಿ. ರಾಜ್ಯದ ಬಿಜೆಪಿಯ ಉಪಾಧ್ಯಕ್ಷರು ಮಾಜಿ ಸಚಿವರು ಆದಂತ ಹರ್ತಾಳ್ ಹಾಲಪ್ಪನವರು ನಮ್ಮನ್ನೆಲ್ಲ ಉದ್ದೇಶಿಸಿ ಮಾತಾಡ್ತಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.